ಬನ್ನಿ ನಮ್ಮ ಮನೆಗೆ ಬನ್ನಿ, ಹಾ ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಸುಮ್ನೆ ಏನ್ ಫೋನಲ್ಲಿ ನೀವ್ ಬರ್ತೀರಾ ಇವತ್ತು? ಇಲ್ಲ ನಾವು ಬರೋದಿಲ್ಲ, ನಮಗೆ ಫೋನ್ ಮಾಡಬೇಡಿ. ಇಲ್ಲ, ಆತರ ಆಗೋದಿಲ್ಲ. ನಾನು ಫೋನ್ ಮಾಡ್ಲೇಬೇಕು. ಯಾಕೆ ಗೊತ್ತಾ, ನಾನ್ ನಿಮ್ಮನ್ನ ಹಾ. ನೋಡ್ಲೇಬೇಕು, ನಿಮ್ಮನ್ನ ಮೀಟ್ ಮಾಡ್ಲೇಬೇಕು. ಹಾ ಆತರ ಆಗಲ್ಲ, ನಾನ್ ನಿಮ್ಮನ್ನ ನೋಡ್ಲೇಬೇಕು. ಆತರ ಬಿಡಿ ಅದೆಲ್ಲ. ಹಾ ನಾನ್ ನಿಮ್ಮನ್ನ ಮಾತಾಡಿಸ್ಲೇಬೇಕು. ಇಲ್ಲ ಹಾ. ನೀವ್ ಬರ್ತೀರೋ, ಇಲ್ಲ ನಾನಾಗಿ ನಿಮ್ ಅಂತೆ ಹತ್ರ ಬಂದ್ರೆ ಅದೇ ನಾವು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ. ಬೇಕಾದ್ರೆ ನಿಮ್ ಮನೇಲಿ ಇದ್ದು ಬೇಕಾದ್ರೆ ಮಾರ್ನಿಂಗ್ ಬೇಕಾದ್ರೆ ಎದ್ದು ಬರ್ತೀನಿ. ಡ್ಯೂಟಿಗಳ ಮುಗಿಸ್ಕೊಂಡು ಬಂದ್ರೆ ಇಲ್ಲಿ ನೀವು ಅಡಿಯಲ್ಲಿ ಮನಿಕಬೇಕಾಗುತ್ತೆ, ಮಂಚದ ಅಡಿಯಲ್ಲಿ. ಯಾಕೆ? ಜಾಗಗಳು ನಮ್ಮ ಹತ್ರಗಳು ಕಮ್ಮಿಗಳಿದೆ. ಹಾಗಾಗಿ ನಮ್ಮ ಹತ್ರ ಮಂಚಗಳು ಇದೆ, ಆಮೇಲೆ ಅಡಿಯಲ್ಲಿ ಮನಕಬೇಕಾಗುತ್ತೆ. ನಮ್ದು ಮಳೆ ಬಂದ್ರೆ ತೊಟ್ಟುತ್ತೆ ಇದು ನೀರು ಸೀಟ್ನಡಿಯಲ್ಲಿ. ಹಾಗಾಗಿ ನೀವು ಎಲ್ಲ ಯಾರು ಬೇರೆ ನಿಮ್ಮ ಬರೀ ಗಂಡಸತ್ವದರೆ ಮಾಡ್ತಾರಲ್ಲ ನೀವು ತಾಯಿನ. ಸರ್ ನಾನು ಅಶ್ವಿನಿ ಅಂತ ಇಂಜಿನಿಯರ್. ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ನೀವು. ನಾಲ್ಗೆ ಕೊಟ್ರ ದೇವ್ರು ಮಾತಾಡೋದಕ್ಕೆ ಅಲ್ವರ ಅಕ್ಕಾರೆ. ತಮ್ಮ ಧರ್ಮಪತ್ನಿ ಎಲ್ಲ ಚೆನ್ನಾಗಿದ್ದಾರ ಸರ್? ಎಲ್ಲ ಚೆನ್ನಾಗಿದಾರೆ ಸರ್. ಅದೇ ಬಿಸಿಲು ಎತ್ಲು ಬದುಕು ಇಲ್ಲ. ಈ ಬೇಸಿಗೆ ಅಲ್ವಾ? ನಿಮ್ದು ಹಳ್ಳಿನ ಸರ್? ಅಲ್ಲ, ನೀವು ಹಳ್ಳಿಯಲ್ಲೇ ಇರೋದು ಒಂದೇ? ಓ, ಹಳ್ಳಿಲೇ ಸರ್ ಇರೋದು. ಹಳ್ಳಿ ಬಳ್ಳಾಪುರ ಅಂತ. ಸ್ವಾಮಿ ಅಲ್ಲ ನಾನು ಮೇಡಮ್, ಅಶ್ವಿನಿ ಮೇಡಮ್. ನಾವು ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ನಮ್ಮ ಯಜಮಾನ್ರು ಬೇರೆ ತೀರೋಗಿದ್ದೀರ ಸರ್. ಅಯ್ಯೋ ನಮ್ಮನ್ನ ಅಯ್ಯೋ ನಮ್ಮ ಕರ್ಮ ಏನ್ ಮಾಡೋದು ಅಂತ. ಯಜಮಾನ್ರು ತೀರೋಗಿರೋದಕ್ಕೆ ಬಿಟ್ರಿ ಯಾರನ ಒಬ್ರನ ನಮ್ ಸಂಬಂಧಿಕರಾಗ್ಲಿ ಒಬ್ರನ ಮಾಡಿಲ್ವಲ್ಲ. ಏನ್ ನರಸಿಂಹರಾಜು ಚೆನ್ನಾಗಿದ್ದೀಯಾ, ನಾನ್ ನಿಮ್ ಅಕ್ಕ ನಿನ್ ತಂಗಿ, ಯಜಮಾನ್ರು ಇಲ್ದಾರೆ ಅಂತ ಅಂದ್ಬಿಟ್ಟು ಸತ್ಯವಾಗ್ಲು ನಮ್ ಮನೆಗೆ ಹೆಂಗಸ್ರು ದಿಕ್ಕಾಪಾಲ ಗುಡಗಂಗ ಆಗೋಯ್ತಿ. ಇನ್ನೆಷ್ಟು ಏನ್ ಮಾಡೋಣ ಅಕ್ಕ. ನಾನು ಯಜಮಾನ್ರಿಲ್ಲ ನನಗೂ ಅಲ್ಲ ಇದೇನು ಬರೇ ಇವ್ರು ಯಜಮಾನ್ರಿಲ್ದಾರೆ ಮಾಡ್ತಾರಕ್ಕ ನನ್ಗೆ. ನಮ್ಮ ಯಜಮಾನ್ರು ಜೊತೆಗೆ 2 ವರ್ಷ ಆಯ್ತು. ಅಲ್ಲಿಗೆ ಬಿಟ್ಬಿಡ್ರಿ ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ. ನಾನು ಯಾವ ನಂಬರಿಗೆ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ. ಸರ್ ನಾನೇನ್ ರಾಂಗ್ ನಂಬರ್ಗೆ ಏನ್ ಮಾಡಿಲ್ಲ. ಯಜಮಾನ್ರುಗಳು ಬೇಡ ನಮ್ಗೆ. ಎಲ್ಲ ಇದೆಂತದು ಈ ಮದುವೆ ಆಗಿರೋ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ಸರ್ ನಮ್ ಯಜಮಾನ್ರು ಬಿಟ್ಟು ಅದನ್ನ ಹೇಳಲೇಬೇಡ್ರಿ ನನಗೇನು ಕಷ್ಟ ಸುಖ ಮಾಡಕ್ಕೆ ನಾವ್ ಇವ್ರ ಇದು ಅಂತದು ಏನ ಮನೆ ಹಾಕ್ಸ್ಕೊಡ್ಬೇಕ, ನಾವು ಎಮ್ಮೆಲ್ಲಿ ಕೆಲಸದಾಗಿದ್ದೀವ ಅಥವಾ ಅಲ್ಲ ಏನೇನೋ ನನ್ಗೆ ಯಾವ ನೀವು ಲೋನು ಪಾನು ಎಮ್ಮೆಲ್ಲೆ ಲೋನು ಮನೆ ಗ್ರಾಂಟ್ ಅವೇನ್ ಹಾಕ್ಸ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಅದೇನೋ ಇದು ತಿಂಗಳಿಗೆ ಎಂತದ ದುಡ್ಡು ಬಂದಿತ್ತಲ್ಲ ಗಂಡಂತಾರೆ ಅದನ್ನ ಮಾಡಿಸ್ಕೊಡಾರ ನಾವು. ಬರೇ ಅವರೇ ಮಾಡ್ತಿರಲ್ಲ ಅಂತ ಕೇಳಮ್ಮ ನೀವು. ಬರೇ ಅವರೇ ಮಾಡ್ತಿರಲ್ಲ. ನನಗೆ ತಿಂಗಳಿಗೆ 2 ಲಕ್ಷ ತನಕ ವರಮಾನ ಐತೆ, ನನಗೆ ಸಂಬಳ ಬರುತ್ತೆ. ಚೆನ್ನಾಗಿರುವಾಗ ಅದ್ರಾಗ ಏನೈತೆ? ಅಯ್ಯೋ ನೀನು ನಾನ್ ಮಾಡಿದ್ದು ನಿಮ್ ಹತ್ರ ಅಣ್ಣ ಹಣೆ ಬಾರ ಹಂಗಿತ್ತೇನೋ. ನನಗೆ ಮುಂದಕ್ಕೆ ನನಗೆ ಬರೀ 25ನೇ ಗಂಡಲ್ದಾರ ಮಾಡ್ಯವ್ರಿ. ನಾವೇನ್ ನಿಮ್ ಹತ್ರ ದುಡ್ಡು ಕೇಳ್ಬೇಕು ಕಾಸು ಕೇಳ್ಬೇಕು ಅಂತ ಏನ್ ಮಾಡಿಲ್ಲ ಸರ್. ಅದೇ ಜಾಕ್ ಹೋಗ್ತಿದೆ ಅಂತ ನಾವು ಹೇಳೋದು. ಬೆಳಿಗ್ಗೆ ಬೇರೆ ಇದೇ ಜಾಗದಾರೆ ಮಾಡಿದ್ರು, ಇದೇ ಜಾಕ್ ಹೋಗ್ತಿದೆ ಅಂತ ನನಗೆ ಮುಂಗಾನ್ಸ ಅಷ್ಟೇ. ಸರ್ ನೀವ್ ಏನ್ ಈ ತರ ಮಾತಾಡ್ತೀರಾ? ನಾವು ಗಂಡ ಸತ್ತೋದವ್ರು ಅಂತ ಅವಮಾನಿಸ್ತಿದ್ದೀರಾ ನೀವು. ಅಲ್ಲಕ್ಕ ನಾನು ಅದಲ್ಲ. ಇಲ್ಲ ಈಗ ತಡೀರಿ. ಈಗ ನಿಮ್ ಹೆಂಡತಿ ಸತ್ತೋಗ್ರಿ ಅಂತ ನೀವು ದೇವ್ರ ಹತ್ರ ಕೇಳ್ಕೊಂಡ್ ಬಂದಿರ್ತಾರ, ನಮ್ಮ ಹೆಂಡತಿ ಸತ್ತೋಗ್ಲಿ, ನನ್ ಗಂಡ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀರಾ ನೀವು. ಮಾತ್ರ ಬೇರೆ ಮುಗಿದು ಹಲೋ ಯಾ ಕರ್ಮ ಅಂತ ನೋಡೋಣ ನಾವು. ಹಲೋ ಸರ್, ನೀರ್ ಮುಟ್ಟಿನೇನೋ ಹೊರಗಡೆಗೆ ಹೋಗಿದ್ವಿ. ಹಲೋ ಹಲೋ ಹೇಳ್ರಿ ಇವ್ರೆ ಅಕ್ಕ. ಅಲ್ಲ ನಾವು ದೇವ್ರ ಹತ್ರ ಕೇಳ, ನಮ್ಮ ಯಜಮಾನ ಸತ್ತೋಗ್ಲಿ ಜಲ್ದಿ, ನಮ್ಮ ಅಮ್ಮ ಸತ್ತೋಗ್ಲಿ, ನಮ್ಮ ಅಪ್ಪ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀವಿ ನಾವು. ಹೊರಗಡೆಗೆ ಹೋಯ್ತು ತಿಕ್ಕ ತೊಳ್ಕೊಂಡ ಹೆಂಗಪ್ಪ ನಾನು. ಹೇಳ್ರಿ. ಅಲ್ಲ ಸರ್, ದೇವ್ರ ಹತ್ರ ನಾವು ಕೇಳ್ಕೊಂಡ್ ಬಂದಿರ್ತೀವ ನಾವು. ಹೆಂಗ ಅವ್ರ ಹಣೆ ಬರದು ನಮ್ಮ ಮನೆ ಬರ. ಎಲ್ಲ ಸರ್ ಏಕ್ದಮ್ ನೀವ್ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅದೇನ್ ಇವ್ರಿ ಅಕ್ಕ, ನಾವು ಅದನ್ನೆಲ್ಲ ನಾವ್ಯಾಕೆ ಸತ್ತು ಹೋಗ್ತೀವೋ ಯಾರಿಗ್ ಗೊತ್ತು. ನೀವ್ಯಾಕೆ ಸತ್ತು ಹೋಗ್ತೀರೋ ನಿಮ್ಗೆ ಅಲ್ಲ ಸರ್. ಈಗ ಮನ್ಗಿರೋರು ಬೆಳಗ್ಗೆ ಎದ್ದೇಳ್ತಾರ ಇಲ್ಲ ಗೊತ್ತಿಲ್ಲ, ಅರ್ಧ ಗಂಟೆ ಬಿದ್ದೇಳ್ತಾರ. ಈಗ ನೀವು ಓಡಾಡ್ತಾ ಇರ್ತೀರಾ,
ಅಲ್ಲಿ ನಿಂತಿರ್ತೀರಾ, ಬಸ್ ಬಂದ್ ಗುದ್ಬಿಡ್ತಪ್ಪ, ನಿಮ್ಗೆ ಸತ್ತೋಗ್ಬಿಡ್ತೀರಾ, ಏನ್ ಮಾಡ್ತೀರಾ ಸರ್ ಅವಾಗ? ಓಯ್ ಹೆಂಗನಾಗಲಿ ಗುದ್ಲಿ ಏನಾಗ್ಲಿ ಅದು ನೀನ್ ಯಾಕೆ ಹೇಳ್ತೀಯ? ನಿನ್ ನೋಡ್ಕ ನಿಂದು ಅಲ್ಲ ಅಲ್ಲ ಸರ್, ದಯವಿಟ್ಟು ನೀವು ತಪ್ಪು ತಿಳ್ಕೊಂಬೇಡಿ. ನಮ್ ಯಜಮಾನು ಸತ್ತೋಗ್ಬಿಟ್ರಲ್ಲ ಸರ್, ಈಗ ಏನ್ ಮಾಡ್ಬೇಕು ನಾವು? ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನೆ ಕಳ್ರಿ ರಗ್ ಓದ್ಕೊಂಡು ಯಾವ್ದನ್ನ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ, ಮಕ್ಕಳನ್ನ ಗಂಡ ಅಂತ ತಿಳ್ಕೊಂಡು, ಮಕ್ಕಳು ಮರಿನ ಗಂಡ ಅಂತ ತಿಳ್ಕೊಂಡು ಬಾಳ್ವೆ ಮಾಡ್ಕೊಂಡು ಹೋಗ್ರಿ. ನೀವು ಹೊಚ್ಕೊಂತೀರಲ್ವಾ ಸರ್ ಮನೆಯಲ್ಲಿ? ನಾವೇನು ಒದ್ಕೊಂಡ್ ರಗ್ ಅಲ್ಲಲ್ಲ, ಒಂದ್ ನಿಮಿಷ ಹೇಳೋದಿಲ್ಲ, ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡ್ ಗೊಬ್ಬರ ಹಾಕ ಮನೆ ಕಂತಿರಲ್ವ ನೀವುನು? ಅಯ್ಯೋ ಅವೋ ಸೆಕೆಗೆ ಈಗ ಅವೆಲ್ಲ ಮಡಿಕೊಂಡು ನೀವು ಆ ಗೊಲ್ರ ಮುಂತಕ್ ಹೋಗಿದ್ರಿಲ್ವ ಸರ್ ಮನೆ ನೀವು? ಏನ್ ಮಾಡ ಗೊಲ್ರ ಮುಂತಕ್ ಹೋಗಿರ್ಲಿಲ್ವ ಸರ್ ನೀವು? ಯಾರು ಹಾಸನ ಹತ್ರ ಅಂತಣ್ಣ. ಹೌದಾ? ಮಾತಾಡ್ಬೇಕು ಒಂದು ಯಾರು ಅಂದ್ರು ನಮ್ಮ ಸ್ವಾಮಿಗಳು ಒಂದೇ. ಕೊಡು ಮಾತಾಡೋಣ ಅದಕ್ಕೇನಂತ. ಆಯ್ತು ಸ್ವಾಮಿ ಆಯ್ತು. ಇದು ಕೊಡ್ತೀನಿ ನೋಡಿ ಹೇಳಿ ಸ್ವಾಮಿ. ಹಾಂ. ಹಲೋ ಹಲೋ ಹೇಳಿ. ನಮಸ್ತೆ, ಗುರುಭ್ಯೋ ನಮಃ. ನಮಸ್ತೆ. ಹಾಂ ಹೇಳಿ. ಸರ್ವಮಂಗಳ ಮಾಂಗಲ್ಯೆ ಹಾಂ. ಶಿವೇ ಸರ್ವಾರ್ಥ ಸಾಧಿಕೆ. ಆಯ್ತು ಆಯ್ತು ಸ್ವಾಮಿ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ. ನಾರಾಯಣಿ ನಮೋಸ್ತುತೆ. ಹೌದು ಹೌದು ಅಲ್ವಾ? ಹೌದು ಹೌದು. ಈಗ ನಾವು ಹಾಂ. ಒಂದು ಚಂಡಿಕ ಯಾಗವನ್ನು ಮಾಡ್ತಿದ್ದೇವೆ ಸ್ವಾಮಿಗಳೇ. ನಿಮ್ಮ ಹೆಸರು ನಮ್ದೇ ಗೊತ್ತಾಗ್ಲಿಲ್ಲ. ರಂಗಸ್ವಾಮಿ ಅಂತ. ರಂಗಸ್ವಾಮಿ. ನಿಮ್ಮ ರಾಶಿ ನಕ್ಷತ್ರ ಏನಾದ್ರು ತಿಳಿದಿದೆಯಾ ನಿಮ್ಗೆ? ಹಾಂ, ತುಲಾರಾಶಿ. ತುಲಾ ರಾಶಿ. ಹಾಂ. ಯಾವ ನಕ್ಷತ್ರ? ನಕ್ಷತ್ರ ಮಾಡ್ಬಿಟ್ಟಿದ್ದೀನಿ. ಅಲ್ಲ ಸ್ವಾಮಿ, ನೀವೇ ಒಬ್ಬ ದೇವಿ ಆರಾಧಕರಾಗಿ. ಹೌದು ಹೌದು ಹೌದು. ಅಲ್ಲ ಇದನ್ನ ತಿಳ್ಕೊಳ್ಳಿ, ನೀವೇ ದೇವಿ ಆರಾಧಕರಾಗಿ ಈಗ ನಿಮ್ಮ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಜನ ನಿಮ್ ನಂಬಿ ಹೇಗ್ ಬರ್ತಾರೆ ದೇವಸ್ಥಾನ ಹತ್ರ? ಹೌದು ಹೌದು ಅಲ್ವಾ? ಅಲ್ಲ ಹೌದು. ನೀವೇ ಒಂದ್ ಸ್ವಲ್ಪ ಇದನ್ನ ಯೋಚನೆ ಮಾಡಿ. ನೀವು ಒಬ್ಬ ದೇವಿ ಪೂಜಿಸ್ತಾ ಇದ್ದೀರಲ್ವಾ? ಹೌದೌದು. ನಾನ್ ಹೇಳ್ತೀನಿ ಕೇಳಿ, ನೀವು ಪೂಜಿಸ್ತಕ್ಕಂಥ ದೇವರು ದೊಡ್ಡಮ್ಮ. ಹೌದು, ದೊಡ್ಡಮ್ಮ ಚಿಕ್ಕಮ್ಮ. ದೊಡ್ಡಮ್ಮ ಚಿಕ್ಕಮ್ಮ ಅಲ್ವಾ? ಹಾಂ ಹೌದೌದು ಹೌದು. ಹಾ, ನೀವು ದೊಡ್ಡಮ್ಮ ಚಿಕ್ಕಮ್ಮ ಅಂತ ತಾಯಿ ಅಂತ ಪೂಜಿಸ್ಕೊಂತ ನೀವು ಆರಾಧಕರು. ಹೌದು ಆ ದೇವಸ್ಥಾನಕ್ಕೆ ಪ್ರಧಾನ ಅರ್ಚಕರು ಬೇರೆ ಆಗಿದ್ದೀರಿ ನೀವು. ಹೌದು. ನಿಮ್ಮ ರಾಶಿ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೀವು ಬಂದಿರೋ ಜನಕ್ಕೆ ನೀವೇನ್ ಮಾಡ್ತೀರಾ? ಏನ್ ಒಳ್ಳೇದ್ ಮಾಡ್ತೀರಾ? ಆನ್ಸರ್ ಮಾಡಿ. ಏನಕ್ಕೆ ನೀವು ಆನ್ಸರ್ ಮಾಡ್ತಾ ಇಲ್ಲ? ಅದು ಗೊತ್ತು. ಗೊತ್ತು ಅಲ್ಲ, ನೀವು ಮಾತಾಡ್ಬೇಕು ನಿಮ್ಗೆ. ಹೌದು ಹೇಳಿ. ಹಾ, ನಿಮ್ಮ ರಾಶಿ ನಕ್ಷತ್ರನೇ ಗೊತ್ತಿಲ್ಲ ಅಂದ್ರೆ ಬಂದಿರೋ ಜನಕ್ಕೆ ನೀವೇನು ನೀವು ಒಳ್ಳೇದ್ ಮಾಡ್ತೀರಾ? ಏನು ನೀವು ಅರ್ಚನೆ ಮಾಡ್ತೀರಾ ದೇವ್ರಿಗೆಲ್ಲ? ಹ್ಞೂ ಮಾಡ್ತೀವಿ. ಅದು ಹೇಳಿ, ಒಂದು ಮಂತ್ರ ಹೇಳಿ. ಅಲ್ಲ ಸ್ವಾಮಿ, ಒಂದು ಮಂತ್ರ ಹೇಳಿ. ಇಲ್ಲ ಪ್ರಭು, ಅದು ಆಸೆ ಮುಖಾಂತರ ನಾವು ಇದು ಮಾಡ್ತೀವಿ ಅವ್ರಿಗೆ. ಅಲ್ಲ, ಈಗ ನಾವು ಒಂದು ಪೂಜೆ ಮಾಡಿಸ್ಬೇಕಾಗುತ್ತೆ. ಈಗ ಅವ್ರು ಯಾರು ವಾಸು ಅವ್ರ ಮಗನ್ಗೆ ಅವತ್ತು ಅರ್ಚನೆ ಮಾಡಿದ್ರಲ್ವಾ? ಹೌದು. ಅರ್ಚನೆ ಮಾಡಿರ್ತಕ್ಕಂಥ ಅವ್ರಿಗೆ ಈಗ ನಾವು ಒಂದು ಚಂಡಿಕಾ ಯಾಗವನ್ನು ದೇವ್ರಿಗೋಸ್ಕರ ಕೈ ಹಿಡಿದಿದ್ದಾರೆ. ಹೌದಾ? ಹಿಡಿದಿದ್ದಾರೆ. ನೀವು ಅದ್ರ ಬಂದು ನೀವು ಅಥವಾ ಇದರಲ್ಲಿ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕು. ನೀವು ಒಂದು ಅರ್ಚನೆ ಮಾಡಬೇಕು. ನೀವು ದೇವ್ರಿಗೆ ನೀವು ಎಲ್ಲ ಪೂಜೆ ಎಲ್ಲ ಮಾಡಬೇಕಾಗುತ್ತೆ. ಹೌದು ಹೌದು. ನಾವು ನಿಮ್ಮ ನಂಬಿ ಹೆಂಗ್ ಕರ್ಕೊಂಡು ಹೋಗೋದು ನೀವೇ ಹೇಳಿ. ನೀವು ಈಗ ಎಲ್ಲ ನಿಮ್ಗೆ ಮಂತ್ರ ಬರುತ್ತೆ ತಾನೆ? ಹ್ಞೂ, ಸ್ವಲ್ಪ ಬರುತ್ತೆ ಮಾಡ್ತೀವಿ. ಸ್ವಲ್ಪ ಬರುತ್ತೆ ಅಂತ ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು. ನಗ್ತೀರಾ ಏನ್ ಹೇಳಿದ್ರು ನೀವು? ಹೇಳಿ. ಹಲೋ, ಹೇಳೋಣ ಹೇಳಿ. ಸಂಸ್ಕೃತದಲ್ಲಿ ಒಂದು ಯಾವ್ದನ್ನ ಒಂದು 2 ಮಂತ್ರಗಳು ಹೇಳಿ. ಅಲ್ಲಿ ಬಂದಾಗ ಹೇಳ್ತೀವಿ ಬಿಡಿ. ಈಗ ಹೇಳಿ ಏನು? ಎಲ್ಲಿಗೆ ಬಂದಾಗ ಸ್ವಾಮಿ? ಏನು ಮಾತುವರೆ ಇಂಥ ನೀವು ಇದು ಮಾಡ್ಕೊಂಡಿದ್ದೀರಾ? ಅಲ್ಲ, ಸಂಸ್ಕೃತದಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ ದೇವ್ರಿಗೆ. ಹಳ್ಳಿ ಕಡೆನಾ? ಇಲ್ಲ ಇಲ್ಲ, ಇಲ್ಲಿ ಹೆಬ್ಬೂರು ಸಿಟಿ, ಸ್ಮಾರ್ಟ್ ಸಿಟಿ. ಹೆಬ್ಬೂರಲ್ಲಿ. ಅಲ್ಲ, ನಿಮ್ಗೆ ಸಂಸ್ಕೃತದಲ್ಲಿ ಏನೋ ಬರಲ್ವಾ ಮಂತ್ರಗಳು? ಇದು ಮಾಡ್ತೀವಿ, ಪೂಜೆ ಮಾಡುವಾಗ ಸ್ವಲ್ಪ ಇದು ಮಾಡಿ ಗೊತ್ತಿರೋ ಹೇಳ್ತೀವಿ, ಇದು ಮಾಡ್ತೀವಿ. ಅಲ್ಲ, ನಿಮ್ಗೆ ಸಂಸ್ಕೃತದಲ್ಲಿ ಮಂತ್ರ ಬರುತ್ತೋ ಇಲ್ವೋ ಅದನ್ನ ಹೇಳಿ. ಪೂಜೆ ಮಾಡ್ತೀರಾ ಗೊತ್ತು. ಸಂಸ್ಕೃತದಲ್ಲಿ ನಿಮ್ಗೆ ಬರುತ್ತೋ ಇಲ್ವೋ? ಸ್ವಲ್ಪ ಕಲ್ತಿದೀವಿ ಅಷ್ಟೇ, ಜಾಸ್ತಿ ಇದು ಮಾಡಿಲ್ಲ. ಹೌದಾ? ಈಗ ಸ್ವಲ್ಪ ನಾವು ಯಾವ್ದೋ ಒಂದು ಸಭೆಯಲ್ಲಿ ಪಾಲ್ಗೊಳ್ಬೇಕಾಗಿದೆ.
ಆಮೇಲೆ ನಾನು ಸ್ವಲ್ಪ ನಿಮ್ಗೆ ಮಾತಾಡ್ತೀನಿ ನಿಮ್ಮ ಹತ್ರ. ಓಕೆ 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 ಉಪಹಾರ ಇದೆ, ನೀವು ಉಪಹಾರ ಮಾಡಿದ್ರಾ? ಹ್ಞೂ ಆಯ್ತು ಆಯ್ತು. ಏನ್ ತಿಂದ್ರಿ? ಮೊಸರನ್ನ ಮಾಡಿದ್ವಿ. ಪೌರ್ಣಮಿ ಯಾವತ್ತು? ಅಮಾವಾಸ್ಯೆನ ಪೌರ್ಣಮಿ ನೆಕ್ಸ್ಟ್? ನೆಕ್ಸ್ಟ್ ಭಾನುವಾರ ಇದೆಯಲ್ಲ. ಭಾನುವಾರ ಇದೆನಾ? ಭಾನುವಾರ ಪೌರ್ಣಮಿ ಅಮಾವಾಸ್ಯೆ ಇದೆ. ನೆಕ್ಸ್ಟ್ ಬಸವನ ಜಯಂತಿ ನೀವು ಬುಧವಾರ ಇದೆ. ನೀವು ಒಬ್ಬರಿಗೆ ಒಂದು ಪೂಜೆ ಮಾಡ್ಬೇಕಲ್ಲ ಹೇಳಿ. ಇಲ್ಲ ಇವ್ರು ರಂಗಸ್ವಾಮಿ ಅನ್ನೋರ್ದು ಫ್ಯೂಚರ್ ತುಂಬಾ ಚೆನ್ನಾಗಿದೆ. ನಿಮ್ ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಮುಂದಕ್ಕೆ ನೀವು ಒಳ್ಳೆ ವ್ಯಕ್ತಿತ್ವದಲ್ಲಿ ಒಂದು ಯಾವ್ದನ್ನ ಒಂದು 2 ಮಂತ್ರಗಳು ಹೇಳಿ. ಅಲ್ಲಿ ಬಂದಾಗ ಹೇಳ್ತೀವಿ ಬಿಡಿ. ಈಗ ಹೇಳಿ ಏನು. ಎಲ್ಲಿಗೆ ಬಂದಾಗ ಸ್ವಾಮಿ? ಏನು ಮಾತುವರೆ ಇಂಥ ನೀವು ಇದು ಮಾಡ್ಕೊಂಡಿದ್ದೀರಾ? ಅಲ್ಲ, ಸಂಸ್ಕೃತದಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ ದೇವ್ರಿಗೆ. ಹಳ್ಳಿ ಕಡೆನಾ? ಇಲ್ಲ ಇಲ್ಲಿ ಹೆಬ್ಬೂರು ಸಿಟಿ, ಸ್ಮಾರ್ಟ್ ಸಿಟಿ. ಹೆಬ್ಬೂರಲ್ಲಿ. ಅಲ್ಲ, ನಿಮ್ಗೆ ಸಂಸ್ಕೃತದಲ್ಲಿ ಏನೋ ಬರಲ್ವಾ ಮಂತ್ರಗಳು? ಇದ್ ಮಾಡ್ತೀವಿ, ಪೂಜೆ ಮಾಡುವಾಗ ಸ್ವಲ್ಪ ಇದ್ ಮಾಡಿ ಗೊತ್ತಿರೋ ಹೇಳ್ತೀವಿ, ಇದ್ ಮಾಡ್ತೀವಿ. ಅಲ್ಲ, ನಿಮ್ಗೆ ಸಂಸ್ಕೃತದಲ್ಲಿ ಮಂತ್ರ ಬರುತ್ತೋ ಇಲ್ವೋ ಅದನ್ನ ಹೇಳಿ. ಪೂಜೆ ಮಾಡ್ತೀರಾ ಗೊತ್ತು, ಸಂಸ್ಕೃತದಲ್ಲಿ ನಿಮ್ಗೆ ಬರುತ್ತೋ ಇಲ್ವೋ? ಸ್ವಲ್ಪ ಹಾಸನ ಹತ್ರ ಅಂತಣ್ಣ. ಹೌದಾ? ಮಾತಾಡ್ಬೇಕು ಅಂದ್ ಯಾರು ಅಂದ್ರು ನಮ್ ಸ್ವಾಮಿಗಳು ಅಂದೆ. ಕೊಡು ಮಾತಾಡೋಣ ಅದಕ್ಕೇನಂತ. ಆಯ್ತು ಸ್ವಾಮಿ ಆಯ್ತು. ಇದು ಕೊಡ್ತೀನಿ ನೋಡಿ, ಸರಿ ಸ್ವಾಮಿ. ಹಲೋ ಹೇಳಿ. ನಮಸ್ತೆ, ಗುರುಭ್ಯೋ ನಮಃ. ಹೇಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ. ಆಯ್ತು ಸರಿ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೌದು ಅಲ್ವಾ? ಹೌದು. ಈಗ ನಾವು ಒಂದು ಚಂಡಿಕಾ ಯಾಗವನ್ನು ಮಾಡ್ತಿದ್ದೇವೆ ಸ್ವಾಮಿಗಳೇ. ನಿಮ್ಮ ಹೆಸರು ನಮ್ದೇ ಗೊತ್ತಾಗ್ಲಿಲ್ಲ. ರಂಗಸ್ವಾಮಿ ಅಂತ. ರಂಗಸ್ವಾಮಿ. ನಿಮ್ಮ ರಾಶಿ ನಕ್ಷತ್ರ ಏನಾದ್ರು ತಿಳಿದಿದೆಯಾ ನಿಮ್ಗೆ? ತುಲಾ ರಾಶಿ. ಯಾವ ನಕ್ಷತ್ರ? ಅಲ್ಲ ಸ್ವಾಮಿ, ನೀವೇ ಒಬ್ಬ ದೇವಿ ಆರಾಧಕರಾಗಿ, ಅಲ್ಲ ಇದನ್ನ ತಿಳ್ಕೊಳ್ಳಿ, ನೀವೇ ದೇವಿ ಆರಾಧಕರಾಗಿ ಈಗ ನಿಮ್ಮ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಜನ ನಿಮ್ ನಂಬಿ ಹೇಗ್ ಬರ್ತಾರೆ ದೇವಸ್ಥಾನ ಹತ್ರ? ಅಲ್ವಾ? ಅಲ್ಲ, ನೀವೇ ಒಂದ್ ಸ್ವಲ್ಪ ಇದನ್ನ ಯೋಚನೆ ಮಾಡಿ. ನೀವು ಒಬ್ಬ ದೇವಿ ಪೂಜಿಸ್ತಾ ಇದ್ದೀರಲ್ವಾ? ನಾನ್ ಹೇಳ್ತೀನಿ ಕೇಳಿ. ನೀವು ಪೂಜಿಸಿರ್ತಕ್ಕಂಥ ದೇವರು ದೊಡ್ಡಮ್ಮ, ದೊಡ್ಡಮ್ಮ ಚಿಕ್ಕಮ್ಮ ಅಲ್ವಾ? ನೀವು ದೊಡ್ಡಮ್ಮ ಚಿಕ್ಕಮ್ಮ ಅಂತ ತಾಯಿ ಅಂತ ಪೂಜಿಸ್ಕೊಂತ ನೀವು ಆರಾಧಕರು. ಆ ದೇವಸ್ಥಾನಕ್ಕೆ ಪ್ರಧಾನ ಅರ್ಚಕರು ಬೇರೆ ಆಗಿದ್ದೀರಿ ನೀವು. ನಿಮ್ಮ ರಾಶಿ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೀವು ಬಂದಿರೋ ಜನಕ್ಕೆ ನೀವೇನ್ ಮಾಡ್ತೀರಾ? ಏನ್ ಒಳ್ಳೇದ್ ಮಾಡ್ತೀರಾ? ಆನ್ಸರ್ ಮಾಡಿ. ಏನಕ್ಕೆ ನೀವು ಆನ್ಸರ್ ಮಾಡ್ತಾ ಇಲ್ಲ? ಅದು ಗೊತ್ತು ಅಲ್ಲ, ನೀವು ಮಾತಾಡ್ಬೇಕು ನಿಮ್ಗೆ. ನಿಮ್ಮ ರಾಶಿ ನಕ್ಷತ್ರನೇ ಗೊತ್ತಿಲ್ಲ ಅಂದ್ರೆ ಬಂದಿರೋ ಜನಕ್ಕೆ ನೀವೇನು ನೀವು ಒಳ್ಳೇದ್ ಮಾಡ್ತೀರಾ? ಏನು ನೀವು ಅರ್ಚನೆ ಮಾಡ್ತೀರಾ ದೇವ್ರಿಗೆಲ್ಲ? ಹೇಳಿ, ಒಂದು ಮಂತ್ರ ಹೇಳಿ. ಅಲ್ಲ ಸ್ವಾಮಿ, ಒಂದು ಮಂತ್ರ ಹೇಳಿ. ಎಲ್ಲಿದ್ಯೋ? ಮೈಸೂರು. ಯಾಕೋ? ಕೆಲ್ಸ ಇತ್ತು. ಯಾವಾಗ ಹೋದೆ? ಈಗ ಜಸ್ಟ್ ಬಂದೆ. ಏನ್ ಕಲ? ಏನು ಯಾರನ್ನ ಮೀಟ್ ಮಾಡ್ಬೇಕಿತ್ತು. ಏನ್ ಮೀಟ್ ಆಗಿ ಏನ್ ಸ್ಮಗ್ಲಿಂಗ್ ಮಾಡ್ತೀನೋ ಬೆಂಗಳೂರಲ್ಲಿ? ಬಾಯಿಗೆ ಸ್ಮಗ್ಲಿಂಗ್ ಅಂತ ಯಾರೋ ಮೀಟ್ ಮಾಡ್ಬೇಕಿತ್ತು, ಬಂದೆ. ಏನೆಲ್ಲ ಹೇಳ್ಬೇಕಾ? ಏನು ಬೆಳಿಗ್ಗೆ ಎದ್ದು ಹೊಲುದೆ ತಿಂದೆ ಹೇತ್ತೆ ಅದೆಲ್ಲ ಅಪ್ಡೇಟ್ ಮಾಡ್ಬೇಕಾ? ನಿಗರು ಅಲ್ಲಿ ನಾಳೆ ಚಿಗುರು ಹೀಗೆ ನಾವು ಏನ್ ಹಿಂಗ್ ದುರಂಕಾರ ಮಾತಾಡ್ತೀಯ? ದೂರಂಕಾರ ನಮ್ಗೆ ಇಲ್ಲ ಬಿಡು, ಹುಟ್ಟಾಗ್ಲಿಂದ ಬಂದಿಲ್ಲ, ಬರೋದು ಇಲ್ಲ. ಮತ್ತೀಗೇನು ಹಿಂಗ್ ಅಪ್ಡೇಟ್ ಮಾಡ್ಬೇಕಾ? ಏನ್ ಹಿಂಗ್ ಮಾತಾಡ್ತೀಯ? ಫ್ರೆಂಡ್ಶಿಪ್ ಬೆಲೆ ಇಲ್ವಲ್ಲ? ಅಕಸ್ಮಾತ್ ನೀನು ಹೋಗಿರ್ತೀಯ ಅನ್ಕೊಂಡ್ರೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಕಳ್ಳು ಪಟ್ಟು ನಿನ್ ಬಾಯ್ ನಾಕತೆಗಿ. ಇಲ್ಲಿ ಈಗ ತಾನೇ ಯಾವನೋ ಗುತ್ಕೊಂಡ್ ಹೋದ, ನೀನು ಹಂಗೆ ಹೇಳ್ತಿದ್ಯಲ್ಲ. ಈಗ ತಾನೇ ಯಾವನ ಸವರ್ಕೊಂಡ್ ಹೋದ ಸ್ಕೂಟಿಲಿ. ಈಗ ತಾನೇ ಯಾವನ ಸವರ್ಕೊಂಡ್ ಹೋದ, ನೀನ್ ಹಂಗೆ ಹೇಳ್ತೀಯಲ್ಲ ಹೇಳು ಅಂತ. ಯಾರಿಗೆ? ನನಗೆ. ಅಲ್ಲ ಕಣೋ, ಈಗ ನೀನು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತೀಯ ಅನ್ಕೋ, ಇಲ್ಲ ಒಂದ್ ಕೈಯ ಕರ ಮೊತ್ತೋಯ್ತು, ನಾವ್ ತಾನೇ ಬರೋದು.
ಏನ್ ನೀನು ಎಂತ ಮಾತಾಡ್ತೀಯ ಶುಕ್ರವಾರ? ಲೇ ಮಾತಾಡಕ್ ಶುಕ್ರವಾರ ಆದ್ರೆ ಮಂಗಳವಾರ ಆದ್ರೆ ಹಂಗೆಲ್ಲ ಆಗಲ್ಲ ಬಿಡು. ಅಲ್ಲ ಕಣೋ, ಮಾತ್ ನೀನು ರೋಡಾಗ ಎಣ ಸತ್ತೋಗಿರ್ತೀಯ ಅನ್ಕೋ. ಮತ್ತೆ ಮತ್ತೆ ಅದನ್ನೇ ಹೇಳ್ತಿಯಲ್ಲ, ಅದು ಬಿಟ್ಟು ಏನಾದ್ರು ಬೇರೆ ಏನಾರು ಹೇಳು. ಮತ್ತೆ ಏನ್ ಅಪ್ಡೇಟ್ ಮಾಡ್ತೀಯ ಏನು ಹಂಗೆ ಹಿಂಗೆ ಏನು ದುರಾಂಕಾರ ಆದ್ರೆ ನಿನ್ಗೆ? ಇಲ್ಲ ಬೆಂಗಳೂರಾಗ ಹೋಗಿ 2 ಕಾಸು ಸಂಪಾದನೆ ಮಾಡ್ತಿದಂಗ ಅಲ್ಲಿ ದುರಾಂಕಾರ. ಇಲ್ಲ ನಿಂಗ್ ನೋಡಲ್ಲ ಅಮ್ಮನಕ್ಕೆ ಇಷ್ಟಲ್ಲೇ ಮತ್ತೆ ಏನಾರ ಮಾಡ್ಸಿ ಕೈಯ ಕಾಲ ಬಿದ್ದಂಗ ಮಾಡ್ತೀನಿ. ನನ್ಗೇನಕ್ ಮಾಡಿಸ್ತೀಯ? ನಿಮ್ದೇನಾದ್ರು ಆಸ್ತಿ ಬರ್ಸ್ಕೊಂಡಿದೀನ? ನಿಮ್ದೇನಾದ್ರು ಆಸ್ತಿ ಬರ್ಸ್ಕೊಂಡಿದೀನ? ಮತ್ತೆ ಹಿಂಗ್ ತೊಡಿಗ್ ಬರ್ಕೊಳ ನನ್ಗೆ ಇಲ್ಲ. ಮತ್ತೆ ನನ್ ಕೈ ಹಾಕಿ ಬಿದ್ದೋಗಂಗ್ ಮಾಡ್ತೀಯ? ಮತ್ತೆ ದುರಾಂಕಾರ ಏನಕ್ ಮಾತಾಡ್ತಿರೋದ್ ನೀನು? ಆಯ್ತು ಬಿಡು, ಹೇಳಲ್ಲ ಇನ್ನು. ಇನ್ ಹೇಳಲ್ಲ ಬಿಡು. ಅಲ್ಲ ಕಣ, ದುರಾಂಕಾರ ಏನೆಲ್ಲ ಮಾತಾಡ್ತಿರೋದ್ ನೀನು? ಆಯ್ತು, ಇಲ್ಲ ಬಿಡು, ಬಿಡ್ತು ಅವನು ಬಿಡ್ತು ಅಂತೀನಿ. ಫಸ್ಟ್ ಅನ್ನು, ಆಮೇಲೆ ಮಾತಾಡ್ತೀನಿ. ಬಿಡ್ತು ಅವನು. ಗಣೇಶನ್ಗೆ 11 ದಿವಸಕ್ಕೆ ಬಿಡೋದು. ಬಿಡ್ತು ಅನ್ನು ಫಸ್ಟ್. ಬಿಡ್ತು ಹಳ್ಳಿ ಮರ ಪಟ್ಟ ಅಂತು. ಹಳ್ಳಿ ಮರ ಪಟ್ಟ ಅಂತು. ಬಿಡ್ತು ಹಳ್ಳಿ ಮರ ಪಟ್ಟಂತು. ಇದು ಗಣೇಶ ಪೂಜೆಗೆ ಚರ್ಪ್ ಏನ್ ಮಾಡಿಸ್ತೀಯ? ಏನಾರ ಮಾಡ್ಸಿ ನನ್ನೇ ಕೇಳ್ತೀರಾ? ಅಲ್ಲ ಕಣ, ನೀನ್ ಏನ್ ಮಾಡಿಸ್ತೀಯ ನಿನ್ ಕಡೆಯಿಂದ? ಉಪ್ಪಿಟ್ಟು ಮಾಡಿಸ್ತೀಯ, ಕೇಸರಿ ಬಾತ್ ಮಾಡಿಸ್ತೀಯ, ಚೌಚ ಬಾತ್ ಮಾಡಿಸ್ತೀಯ, ಪಲಾವ್ ಮಾಡಿಸ್ತೀಯ, ಪುಳಿಯೋಗರೆ ಮಾಡಿಸ್ತೀಯ, ಟೊಮಾಟೊ ಬಾತ್ ಮಾಡಿಸ್ತೀಯ. ಒಂದೇ ಹೌದು ಮಾತಾಡ್ತೀಯಲ್ಲ, ನಿಧಾನಕ್ ಮಾತಾಡು. ಉಪ್ಪಿಟ್ಟು ಪುಳಿಯೋಗರೆ ಅಂತ ಒಂದೇ ಸತಿ ಹೇಳ್ತಿಲ್ಲ. ಅಲ್ಲ ಕಣೋ, ಗಣೇಶನ್ ಬಿಡ್ಬೇಕಾರೆ ಇಡ್ಲಿ ವಡೆ ಪೋರೆ ಬಾತ್ ಹಿಂಗಿ ಬಾತ್ ಪಲಾವ್ ತಿಂಗಿ ಬಾತ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ವಡೆ ಪರೋಟ, ಗಿಲೈಸ್ ರೈಸ್, ಆಲಸ್ ರೈಸ್, ದಾಲ್ ರೈಸ್, ಗುಲೈಸ್. ತೊಳ್ಳು ಅರ್ಥ ಆಗ್ಲಿಲ್ಲ ಅಲ್ಲಿ ನೀನ್ ಹೇಳಿದ್ದು. ಬಾಯ್ಸ್ ಅನ್ಕೊ. ಅವ್ರಿಗೂ ಬರ್ಲಿಲ್ಲ, ಗಣೇಶನ್ ಕಾಸು ಕೊಡ್ಲಿಲ್ಲ, ಆಗ್ತಿಯಲ್ಲ. ಪುನಃ ಯಾಕೆ ಹಿಂಗ ಅನಿಷ್ಟ್ ಮಾತಾಡ್ತೀಯ ಅನ್ನೋದೇ ಗೊತ್ತಾಯ್ತಲ್ಲ ನಂಗೆ. ಮತ್ತೆ ಪ್ರಸಾದ ಮಾಡ್ಸು. ಏನ್ ಮಾಡ್ಸನೆ? ಕಡ್ಲೆಪುರಿ ನೀನ್ ಹಣದ ಮೇಲೆ ಹಾಕೊಂಡು ಹೋಗಕ್ಕ. ಏನಂದ್ರೆ ಏನಾದ್ರು ಒಂದ್ ಮಾತಾಡ್ತೀಯಲ್ಲ. ಮತ್ತೆ ಕಡ್ಲೆಪುರಿ ಯಾರು ಕೂಡ ಕರ್ಕೊಂಬರೋಣ? ಕಡ್ಲೆಪುರಿ ಈ ಕಾಲದಾಗ ಯಾರು ತಿಂತಾರೆ? ಕಡ್ಲೆಪುರಿ ಅದೇ ಯಾರು ತಿಂತಾರಲ್ಲ, ಯಾರ ಇಸ್ಕೊಂತಾರೆ ಈ ಕಾಲದಾಗ್ಲೇ ಕಡ್ಲೆಪುರಿನ? ಕೈಗೆ ನೀರ್ ಮಾಡ್ಕೊಳ್ಳೋದು, ಕೈಗೆ ನೀರ್ ಮಾಡ್ಕೊಂಡು ಕಡ್ಲೆಪುರಿ ಕೊಡೋದು. ಕೈಯಲ್ಲಿ ಹೊಸಿ ಕಡ್ಲೆಪುರಿ ಹುಡ್ಕೋತವೆ, ಅವ್ರಿಗೂ ಒಂದ್ ಸ್ವಲ್ಪ ಬರ್ತವೆ, ಆಗ ಎಲ್ರಿಗೂ ಆಯ್ತದೆ. ಒಂದ್ 10 ಸೇರ್ತಂದ್ರೆ ಸಾಕು. ಕುಡ್ದವ್ ನೀನ್ ಸರಿಯಾದ ಮೀಟ್ರ್ ಕುಡ್ದವ್. ಯಾಕೆ ಏನೇನೋ ಮಾತಾಡ್ತೀಯಲ್ಲೋ, ಐಡಿಯಾ ಕೊಟ್ರೆ? ಅಲ್ಲ ಕಳ್ಳ, ಕೈಗೆ ನೀರ್ ಮಾಡ್ಕೊಂಡು ಪುಡಿ ಕೊಟ್ರು ಅರ್ಧ ಅವ್ರ ಕೈ ಕೊಡೋದು, ಅರ್ಧ ಉಳ್ಕಂತದೆ. ಅಂತ ಪ್ರಸಾದ ಏನ್ ಕಾಲ ಮಾಡಿಸ್ತೀಯ? ಮತ್ತೆ ಈಗ 4 ಜನ ಎಲ್ರಿಗೂ ಕೊಡ್ಬೇಕಲ್ಲ, ಇಡೀ ಊರಿಗೆ ಕೊಡ್ಬೇಕಲ್ಲ. ಈಗ ಮನೆ ಮಠ ಮಾರ್ಕೋಬೇಕಾಯ್ತದೆ. ಲೇ, ನಿನ್ ಮನೆ ಮಠ ಮಾರ್ಕೊ ಅಂತ ಹೇಳಿರೋಲ್ಲೇ ಅದಕ್ಕೆ. ಅದ್ ಯಾರಿಗೂ ಗೊತ್ತಾಗಲ್ಲ. ನಮ್ಮೂರಲ್ಲಿ ಪೂಜಾರಿ ಹಂಗೆ ಮಾಡೋದು. ಕೈಗೆ ನೀರ್ ಹೆಚ್ಕೊಬಿಟ್ಟು ಕಡ್ಲೆಪುರಿ ಕೊಟ್ರೆ ಕೈಗೆ ಹೊಸಿ ಹೋಗುತ್ತೆ ಅವ್ರಿಗೆ. ಯಾವ ಪೂಜೆ? ಸ್ವಲ್ಪ ನಮ್ಮೂರಾಗ ಯಾರಲ್ಲ? ನಮ್ಮೂರು ಅದೇ ಯಾವ ಊರಾಗೆ? ಲಿಂಗರಾಜಣ್ಣ. ಅದೇ ಮಾರಮ್ಮನ ದೇವಸ್ಥಾನ ಪೂಜಾರ ಲಿಂಗರಾಜಣ್ಣನ. ಕೈ ಕಡ್ಲೆಪುರಿಗೆ ಕೈ ನೀರ್ ಕೊಡೋದು, ಇಡೀ ಊರಿಗೆ ಕೊಡ್ಬೋದು. ನಾವ್ ಹಂಗೆ ಮಾಡೋದ್ ಬಿಡು. ಕಡ್ಲೆಪುರಿ ತಗೊಡ್ತೀನಿ 10 ಸೇರು. ಪೂಜೆ ಆತರ ಬೇಡ ಕಂಡ್ರೆ ಮಾಡಿದ್ರೆ ಏನಾನ ಪ್ರಸಾದ ಏನಾನ ಮಾಡ್ಸೋಣ. ಏನಾನ ಒಳ್ಳೆ ಪ್ರಸಾದ ಮಾಡ್ಸಲಿ, ಬಿರಿಯಾನಿ ಏನಾನ. ಏನ್ ಊರಲ್ಲಿ ನಾನು ಒಬ್ನೇ ಹಿಂಗ್ ಇರೋದು, ಅಲ್ಲಿ ಬೇರೆ ಯಾರು ಇಲ್ವಾ ಅಲ್ಲಿ? ಬಿರಿಯಾನಿ ಬಿಡು ಗಣೇಶನ್ಗೆ. ಏನ ಬಿರಿಯಾನಿ ಮಾಡ್ಸೋಣಂತೆ? ಬೇಡ ಬಿಡು ಗಣೇಶ್. ಮೆಟ್ನಲ್ಲಿ ಹೊಡಿತಾರೆ ಊರ್ ಜನ, ಹಬ್ಬದ ದಿನ ಬಿರಿಯಾನಿ ಮಾಡ್ಸಿದ್ರೆ ಚರ್ಬುಗೆ. ಬೇಡ ಬಿಡು. ಇದು ಏನಪ್ಪಾ, ನಾವು ಇಲ್ಲಾಂದ್ರೆ ಇದು ಮಾಡ್ಕೊಡ ಅಂತಿದ್ವಿ ಕಣ, ಪರೋಟನು ಇದು
ಪಾಲಕ್ ಪನ್ನೀರು ಹ್ಮ್ ಅದ್ ಮಾಡಿಸ್ಬಿಡೋಣ. ಖರ್ಚು ಎಷ್ಟಾಯ್ತದೆ ಗೊತ್ತಾ? ಎಷ್ಟಾಗೈತೆ? ಮನೆ ಮಠ ಮಲ್ಕೋಬೇಕಾಯ್ತದೆ ಇಡೀ ಊರೊಳಗೆ. ಭಕ್ತರೆಲ್ಲ ಬರ್ತಾರೆ. ಸಿಪಿನು ಇದು ಸೈಲರ್ ಪರೋಟನು KP ಏನಾರ ಮಾಡಿಸಿ, ಹ್ಮ್ ಇಲ್ಲ ಅಂದ್ರೆ ರಮಾಲ್ ರೋಟಿ ಏನಾರ ಮಾಡಿಸಿ ಪಾಲಕ್ ಪನ್ನೀರ್ ಮಾಡಿಸ್ಬಿಡೋಣ ಅಂತ ನನ್ನೊಂದು ಇದು. ನೀವ್ ಮದ್ವೆ ಮಾಡ್ತಿದ್ಯಾ ಇಲ್ಲ ಗಣಪತಿಗೆ ಚರ್ಪ್ ಕೊಡ್ತಿದ್ಯಾ? ಗಣಪತಿ ಕಣೋ ಲೇ. ಮತ್ತೆ ಈಗ ಹೇಳದ್ ಕೇಳು. ಕಡ್ಲೆಪುರಿ ಅದ್ ಬೇಡ ಅಂತ ಅಂದ್ರೆ ಚರ್ಪು ಇದು ಅವಲಕ್ಕಿ. ಹಾ 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 ಅವಲಕ್ಕಿ ಒಂದ್ ಸಣ್ಣದೊಂದ್ ಸ್ಪೂನ್ ತಗೋಬಿಟ್ಟು ಕೊಡ್ಕೊಂಡ್ ಬರ್ಬೋದು. ಓಹೋ, ತುಪ್ಪ ಹಾಕಿ. ಸ್ಪೂನು? ಹ್ಮ್ ಲೇ ಸ್ಪೂನ್ ಆಗಿ ಅಷ್ಟೆಲ್ಲ ಕೊಡ್ತೀಯಾ? ಪ್ರಸಾದ ಏನ್ ಅದು ಊಟ ಕೊಡ್ತಿದೀವ? ಪ್ರಸಾದ ತಾನೆ. ಪ್ರಸಾದ ಅಂದ್ರೆ ಎಷ್ಟು ಬರ್ತದೆ? ಊಟ ಹಾಕೋಣ ಅಂತ ಹೇಳ್ತಿರೋದ್ ಕಣೋ, ಊಟ ತರ ಅಲ್ಲ, ಊಟನೇ ಹಾಕಣ. ಮನೆ ಮನೆಗೆ ಫಂಡ್ ದುಡ್ಡು ಎತ್ತದ್ರ ಆದಿಲ್ವಾ? ಏ ಹಂಗ ಲೇ ಆ ತರ. ಈಗ ನೀನ್ ಎಷ್ಟ್ ಕೊಡ್ತೀಯ ಹೇಳು? ನೀನ್ ಎಷ್ಟ್ ಕೊಡ್ತೀಯ? 150. 150? ಪೆಟ್ರೋಲ್ ಚಾರ್ಜ್ ಹೋಗೋದಿಲ್ಲ ಹೋಗ್ತಾರದಕ್ಕೆ ಸಿಟಿಗೆ ಹೋಗಿ. ನಿಮಗೆ ನೀನ್ ಹಾಕೋ. ನನ್ಗೆ ನಾನೇ ಬರ ಎಲ್ರು ನೀನು 150 ರೂಪಾಯಿ ಹಾಕ್ಬಿಟ್ಟು ನಾನು ಮಿಕ್ಕಿದ್ ನಾನ್ ಹಾಕನ? ನಾನೆಷ್ಟ್ ಹಾಕ್ಬೇಕು? ಆಮೇಲೆ ಅವಂತವೆಲ್ಲ ರವಿ ತವಿಸ್ಕೋ, ಪ್ರವೀಣ್ ತವಿಸ್ಕೋ. ನೀನೇ ಕೇಳೋ ಅವ್ರ ಹತ್ರ, ನಾನೇ ಕೇಳದ್. ಅವ್ರು ಕೊಟ್ಟಿರೋದೇ ಕೊಟ್ಟಿಲ್ಲ ಇನ್ನ. ಅವ್ರು ಕೊಟ್ಟಿರೋದೇ ಕೊಟ್ರೆ ಕೊಡಲ್ಲ ಅವ್ರು. ಅವ್ರು ಕಂಡಿದ್ ಬಿಡುದು ಮುಂಡೆದಯ್ಯ ನಂಗೆ ಒಂದ್ಸ ಇನ್ಕಮಿಂಗ್ ಅವ್ರದ್ದು, ಔಟ್ ಗೋಯಿಂಗ್ ಇಲ್ಲ. ಲಿಂಗರಾಜನ ಎಷ್ಟು ಕೊಟ್ಟಿದ್ಯಲ್ಲ? ಲಿಂಗರಾಜನಿಗೆ ಎಷ್ಟು ಕೊಟ್ಟಿದ್ಯಾ? ನಿಂಗರಾಜಣ ಅದೇ ಮಾರ ಮುಂದೆ ನಿಂಗ್ರ ಸ್ವಾಮಿಗಳು ಅನ್ನು ಬಾಯಿ ಬಿದ್ದೋಯ್ತೈತ್ ನಿಂಗೆ. ಸ್ವಾಮಿಗಳು ತಪ್ಪಾಯ್ತು. 15,000. 15,000? ಇವರು ಯಾರು? ರವಿಗೆ ಪ್ರವೀಣ್ಗೆ 5,000. ಯುಗಾದಿ ಹಬ್ಬದಿನ 10,000. ಯುಗಾದಿ ಹಬ್ಬ 10,000? ಅಷ್ಟೇ. ಏನು ಕೊಟ್ಟಿದ್ದಲ್ಲ ಅಷ್ಟೊಂದು ಯುಗಾದಿ ಹಬ್ಬದಿಗೆ? ಏನೋ ಕಷ್ಟ ಹೇಳ್ಕೊಂಡ್ರು ಕೊಟ್ಟೆ. ಈಗ ನಾನ್ ಎಷ್ಟ್ ಹೇಳಿದ್ರು ಈಗ ವಾಪಸ್ ಕೊಡ್ತಾ ಇಲ್ಲ. ನೀನ್ ಗಿಸ್ಬಿಟ್ ಆಡಿ ಗೆದ್ದಿದ್ದ? ತೋಳ್ಡು ನಂಗೆ ಅದು ಆಟವೇ ಬರೋದಿಲ್ಲ ನಂಗೆ. ಮತ್ತೆ ದುಡ್ಡು ತಗೊಂಬಂದು ಇವ್ರಿಗೆ ಹಂಚಕ್ ಬಂದಿದ್ದಲ್ಲ ಊರಿಗೆ? ಊರಿಗೆ ಅನ್ಸಲ ಇಸ್ಕೊಂಡ್ರು ಕೊಡ್ತೀನಿ ಅಂತ. ನೀನ್ ಕೊಟ್ಟಿಲ್ಲ. ಊರಿಗೆ ಬಂದಿದ್ದಲ್ಲ ಅವಾಗ್ಲಾ? ನೀನ್ ಮುದ್ದೆ ಮಂಜಿ ಮಾಡ್ಕೊಳಲ್ವಾ ನೀನು? ನಮ್ಗೆ ಯಾರು ಹೆಣ್ಣು ಕೊಡ್ತಾರೆ? ಯಾಕಲ್ಲ? ಏನಾರು ಬೇಡವಾ ಮದುವೆ ಮಾಡ್ಕೊಳಕ್ಕೆ? ಏನ್ ಇಲ್ವಲ್ಲ, ಎಲ್ಲಿ ಕೊಡ್ತಾರೆ? ಗೇದು ಕಂಡವ್ರ ತಿನ್ಸಿದಾಯ್ತು. ಯಾಕೆ ಇಲ್ವನು? ಏನಿಲ್ಲ. ಮತ್ತೆ ಮದುವೆ ಮಾಡ್ಕೊಳಲ್ಲ ಅನ್ನೋ? ನೋಡೋಣ. ಈಗ ಅಲ್ಲಿ ಎಷ್ಟು? ನಿನ್ನಷ್ಟೇ. ಎಷ್ಟು? 28? 35. 35? ನಿಂದೊಂದ್ ಫೋಟೋನ ಸೆಂಡ್ ಮಾಡಿದಕ್ಕೆ ಚೆನ್ನಾಗಿರೋದು ಅದೇ ಕಲ್ಕೆರೆ ರಾಮಲಿಂಗಣ್ಣ ಐತಲ್ಲ ಯಾವ ಕಲ್ಕೆರೆ? ಯಾವ ಕಲ್ಕೆರೆ? ಕಲ್ಕೆರೆ ಇಲ್ಲೊಂದ್ ಗೊತ್ತಿಲ್ಲ ಹೇಳು. ನಂಗೂ ಗೊತ್ತಾ? ಅವಣ್ಣ ನಮ್ಮ ಊರಿಗೆ ಬರ್ತಾಯ್ತೀನಿ ನಡುವೆ ಹೆಣ್ಗಳು ಹುಡುಕಿ ಮದುವೆ ಮಾಡಿಸ್ತೈತೆ. ಕಳ್ಸೂರು ನೋಡೋಣ ಒಟ್ನಾಗ ಹೆಣ್ಣು ಮಾಡಿದ್ಮೇಲೆ 1,50,000 ಕೊಡ್ಬೇಕ ಅವಣ್ಣ. ಹಿಂಗೆ 1,50,000 ಮದ್ವೆ ಆದ್ಮೇಲೆ. ಸರಿ ಆಯ್ತು. ಈ ಫೋಟೋ ಕಳ್ಸು, ನಿಂದ ಹೆಸರು ಅದೆಲ್ಲ ಕಳ್ಸು. ಇದಕ್ಕೆ ಎಷ್ಟೊತ್ತಾಗುತ್ತೆ? ಕಳಿಸ್ತೀನಿ ಈಗ. ಈಗ ನಿನ್ ಹೆಸರು ಟೈಪ್ ಮಾಡಿ ಫೋಟೋ, ಆಮೇಲೆ ಇದು ಜಾತಕ ಎಲ್ಲ ಕಳ್ಸಪ್ಪ. ಅದು ಗೊತ್ತಿಲ್ವಲ್ಲ ಜಾತಕ. ಈಗ ಕಳ್ಸು ನೀನು, ಮಿಕ್ಕಿದೆಲ್ಲ ಇದ್ ಮಾಡ್ತೀನಿ ನಾನು, ಕಳ್ಸ್ಕೊಡ್ತೀನಿ ಈಗ. ಜಲ್ದಿ ಕಳಿಸ್ತೀನಿ. ವಾಟ್ಸಪ್? ಇದೆ, ವಾಟ್ಸಪ್ ಐತೆ. ಅದು ಹಳೆ ನಂಬರು? ಹಳೆ ನಂಬರ್ 12. ಹಳೆ ನಂಬರಿಗೆ ಬೇಡ, ಇದೇ ನಂಬರಿಗೆ ಕಳ್ಸೋ. ಹಳೆ ನಂಬರ್ 12. ಅದಕ್ಕೆ 12 ಬೇಡ ಕಳೋದು. ವಾಟ್ಸಪ್ ಕರೆನ್ಸಿ ಹಾಕ್ಸಿಲ್ಲ. ಇದಕ್ ಹಾಕ್ಸು. ಯಾರಿಗೂ ಕೊಡ್ಬೇಡ ಇದ್ ನಂಬರ್ ಒಂದು.
ವಾಟ್ಸಪ್ ಕಳ್ಸು. ಇದು ಎಲ್ಲ ಕ್ಯಾಸ್ಟ್ ಜಾತಕ ನೀನ್ ಫೋನ್ ಇದ್ ಮಾಡೋ ಒಂಚೂರು ಜಾಸ್ತಿ ಕಳ್ಸೋ. ಒಣೆಯ ಬೆಳಿಗ್ಗೆ ಮನೆಗೆ 7 ಗಂಟೆಗೆ